ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಕಾ ಕಟ್ಟಬಾರ್ದಾ? ಈಗ ಬೆಂಗಳೂರಿನ ವಾಹನ ಸವಾರರನ್ನ ಕಾಡುತ್ತಿರುವಂತ ಅತಿ ದೊಡ್ಡ ಗೊಂದಲ ಇದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನೈಸ್ ಅಕ್ರಮದ ಸುತ್ತಿಕೊಳ್ತಾ ಇರುವ ಈ ರಾಜಕೀಯ ಮಹಾಸಮರದ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ. ನೈಸ್ ರಸ್ತೆಯಲ್ಲಿ ಟೋಲ್ ಪಾವತಿಸಬೇಕಾ ಬೇಡವಾ? ರಾಜಕೀಯ ಜಟಾಪಟಿ, ವಾಹನ ಸವಾರರಲ್ಲೂ ಗೊಂದಲ. ಇದು ಕರ್ನಾಟಕದ ನಂಬರ್ 1 ಸ್ಕ್ಯಾಮ್ ಅಂತ ಎಚ್ಡಿಕೆ ವಾಗ್ದಾಳಿ. ನೈಸ್ ಕಂಪನಿ ಯೋಜನೆ ರಾಜ್ಯದಲ್ಲಿ ಅತಿದೊಡ್ಡ ಹಗರಣದಂತೆ ಕಾಣ್ತಿದೆ ಎಂದು ಹೈಕೋರ್ಟ್ ಹೇಳಿದೆ. ಈ ಕಾರಣಕ್ಕಾಗಿ ಇಡೀ ಯೋಜನೆಯನ್ನ ರಾಜ್ಯ ಸರ್ಕಾರ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳಬೇಕು ಹಾಗೂ ವಾಹನ ಸವಾರರು ನೈಸ್ ರಸ್ತೆ ಬಳಕೆಗೆ ಟೋಲ್ ಕಟ್ಟಬಾರದು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕರೆ ನೀಡಿದ್ದಲ್ಲದೆ ಕಂಪನಿ ಮತ್ತು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ನೈಸ್ ಯೋಜನೆಯಲ್ಲಿ ಅಗ್ರಿಮೆಂಟ್ ಉಲ್ಲಂಘನೆಯಾಗಿದೆ. 30 ವರ್ಷ ಮುಗಿದ್ರೂ ಅಕ್ರಮವಾಗಿ ಟೋಲ್ ವಸೂಲಿ ಮಾಡ್ತಿದ್ದಾರೆ. ರೈತರಿಗೂ ಇಂದಿಗೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ, ಭೂಮಿಯೂ ಇಲ್ಲ. ಇದು ಕರ್ನಾಟಕದ ನಂಬರ್ 1 ಸ್ಕ್ಯಾಮ್ ಎಂದು ಕೋರ್ಟ್ ಹೇಳಿದೆ. ಈ ಕಂಪನಿಗೆ ಸರ್ಕಾರ ಶರಣಾಗಿದೆ. ಸಾರ್ವಜನಿಕರು ಯಾರು ಕೂಡ ನೈಸ್ ರಸ್ತೆಗೆ ಟೋಲ್ ಪಾವತಿ ಮಾಡಬೇಡಿ ಅಂತ ಕುಮಾರಸ್ವಾಮಿ ನಿರಂತರವಾಗಿ ಗುಡುಕ್ತಿದ್ದಾರೆ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದೋ ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಇಟ್ಕೊಂಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಎಚ್ಡಿಕೆ ಅವರ ಟೋಲ್ ಕಟ್ಟಬೇಡಿ ಅನ್ನೋ ಕರೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಿಂದ ತೀಕ್ಷ್ಣ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಮಾಜಿ ಸಂಸದ ಡಿಕೆ ಸುರೇಶ್ ಮತ್ತು ಸಚಿವ ಬಾಲಕೃಷ್ಣ ಕುಮಾರಸ್ವಾಮಿ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಜನರನ್ನ ಎತ್ತಿಕಟ್ಟಿ ರಾಜಕೀಯ ಮಾಡುವುದೇ ಕುಮಾರಸ್ವಾಮಿ ಕಸುಬು ಎಂದು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಸಚಿವರಾಗಿ ಈ ರೀತಿ ಜನರನ್ನ ಉದ್ರೇಕಿಸುವುದು ಸರಿಯೇ? ಮಾಡುವುದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಎನ್ನುವಂತಿದೆ ಇವರ ಕತೆ. ಇದೆಲ್ಲವೂ ರಾಜಕೀಯ ಪ್ರೇರಿತ ನಾಟಕ ಎಂದು ವಾಗ್ದಾಳಿ ಮಾಡಿದ್ದಾರೆ. ಎತ್ಕಟ್ ರಾಜಕಾರಣ ಮಾಡೋರ್ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ಗೂ ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಅವ್ರಿಗೆ ಏನ್ ಕಾಣಿಸ್ತಾ ಇದೆ? ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರ್ಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ಸರ್ಕಾರ ಕ್ರಮ ಕೈಗೊಳ್ಳಿ. ಕೋರ್ಟ್ ಅಲ್ಲಿ ಇದೆ ರೀ, ಅಷ್ಟು ಸುಲಭ ಮಾಡಕ್ ಆಗಲ್ಲ. ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕಮಿಟಿ ಮಾಡಿರೋ ಮುಖ್ಯಮಂತ್ರಿಗಳು ನಮ್ಮನ್ನು ಕೂಡ ಅದಕ್ಕೆ ಆ ಕಮಿಟಿಗೆ ಹಾಕಿದ್ದಾರೆ. ನನ್ನನ್ನ, ಚಲುವರಾಯಸ್ವಾಮಿ ಅವ್ರನ್ನ ಮತ್ತೆ ಪರಮೇಶ್ವರ್ ಅವರ ಅಧ್ಯಕ್ಷತೆ ಕಮಿಟಿ ಮಾಡವ್ರೆ. ಆ ಸಬ್ ಕಮಿಟಿಗೆ ತೀರ್ಮಾನ ಆದ್ಮೇಲೆ ಕ್ರಮ ತಗೊಂಡಿದೆ. ಒಟ್ಟಿನಲ್ಲಿ ನೈಸ್ ಟೋಲ್ ವಿಚಾರ ಈಗ ಎಚ್ಡಿಕೆ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವಿನ ಹೈ ವೋಲ್ಟೇಜ್ ಯುದ್ಧವಾಗಿ ಮಾರ್ಪಟ್ಟಿದೆ. ರಾಜಕಾರಣಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ನಿರತರಾಗಿದ್ದಾರೆ. ನಡು ರಸ್ತೆಯಲ್ಲಿ ಸಿಕ್ಕಿ ಹಾಕೊಂಡು ಬಲಿಯಾಗ್ತಿರುವುದು ಮಾತ್ರ ಸಾಮಾನ್ಯ ವಾಹನ ಸವಾರರು. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಈ ಗೊಂದಲಕ್ಕೆ ಶೀಘ್ರವೇ ತೆರೆ ಎಳೆಯಬೇಕಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.